ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ವಿಚಾರ ಏನಪ್ಪ ಅಂದರೆ ನಿಖಿಲ್ ಕುಮಾರಸ್ವಾಮಿ ಅವರ ಸೋಲಿನ ಬಗ್ಗೆ ತುಂಬ ಚರ್ಚೆ ನಡೀತಿದ್ದಾವೆ. ನೋಡಿ, ಚುನಾವಣೆ ಅಂದಮೇಲೆ ಸೋಲು ಗೆಲುವು ಅದೆಲ್ಲ ಮಾಮೂಲಿ ಇದ್ದಿದ್ದೇನೆ. ಒಬ್ಬರು ಸೋಲ್ತಾರೆ, ಒಬ್ಬರು ಗೆಲ್ತಾರೆ. ನಾಳೆ ಇವತ್ತು ಅವ್ರು ಸೋತಿರ್ಬೋದು, ನಾಳೆ ಅವರು ಸೋಲ್ತಿರ್ಬೋದು. ಇನ್ನು ಮಾಮೂಲಿ ಇದೆಲ್ಲ. ಯಾರು ದುಡ್ಡು ಜಾಸ್ತಿ ಕೊಡ್ತಾರೋ ಅವರು ಇವತ್ತಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಗೆಲ್ತಾ ಇದ್ದಾರೆ, ನಾವು ನೋಡ್ತಾ ಇದ್ದೀವಿ. ಇವತ್ತೇನು ಸ್ವಾಭಿಮಾನದಿಂದ, ಆತ್ಮಸಾಕ್ಷಿಯಿಂದ, ಏನು ಒಂದು ಸಂವಿಧಾನದ ಪ್ರಕಾರ ಯಾರು ಕೂಡ ಚುನಾವಣೆ ನಡೆಸ್ತಾ ಇಲ್ಲ, ಯಾರು ಕೂಡ ಚುನಾವಣೆಗೆ ಓಟ್ ಹಾಕ್ತಾನೂ ಇಲ್ಲ. ಆ ರೀತಿ ಇವತ್ತು ನಡ್ಕೊಂಡು ಬರ್ತಾ ಇದ್ದಾರೆ. ಸುಮ್ಮನೆ ಮಾತೆತ್ತಿರೆ ನಾವು ಸಂವಿಧಾನ ಬದ್ಧವಾಗಿದ್ದೀವಿ, ಸಂವಿಧಾನ ಪ್ರಕಾರ ನಡ್ಕೊಂತಿದ್ದೀವಿ ಅಂತ ಹೇಳ್ತಾರೆ. ಇದ್ರ ಮಧ್ಯದಲ್ಲಿ 4 ಕಡೆ ಒಂದು ಜ್ಯೋತಿಷ್ಯ ಹೇಳ್ತು. ಏನಪ್ಪ ಹೇಳ್ತು? ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು ಅಂತಂದೇಳಿ ಒಂದು ಬಸವಣ್ಣ ಹೇಳ್ತು. ಆಮೇಲೆ ಇನ್ನೊಂದು ಕಡೆ ಯಾವುದೋ ಹೂವು ಕೊಡ್ತು. ಒಂದು 4 ಕಡೆ ಈ ಥರ ನಿಖಿಲ್ ಕುಮಾರಸ್ವಾಮಿನೇ ಗೆಲ್ಲೋದು, ಯೋಗೇಶ್ವರ್ ಸೋಲ್ತಾರೆ ಅಂತಂದು ಹೇಳ್ಬಿಟ್ಟು ಅಲ್ಲಿ ದೇವರ ಮುಂದೆ ನಿಂತ್ಕೊಂಡು ಇದೊಂದು ಬಕ್ರ ಕೆಲಸ. ಇದೆಲ್ಲ ಸುಳ್ಳು. ಇದು ಜ್ಯೋತಿಷ್ಯ ಅನ್ನೋದು ದೇವ್ರೇನು, ಇದು ಜನಗಳು ಮಾಡೋ ಕೆಲಸಕ್ಕೆ ದೇವ್ರು ಸುಳ್ಳು. ಅದೆಲ್ಲ ಎಡಗಡೆ ಹೂವು ಕೊಟ್ಟರೆ ಸೋಲ್ತಾರಂತೆ, ಬಲಗಡೆ ಹೂವು ಕೊಟ್ಟರೆ ಗೆಲ್ತಾರಂತೆ. ಇದು ಯಾವುದು ದೇವ್ರು ಹೇಳಿತ್ತ? ಹಂಗಂತ ದೇವ್ರು ಬಂದು ಎದ್ದು ಹೇಳಿದೀಯಾ? ಆಯ್ತಪ್ಪ, ಇದೇ ದೇವರು ನೀವು ಚುನಾವಣೆಯಲ್ಲಿ ದುಡ್ಡು ಇಸ್ಕೊಳ್ದಂಗೆ ಓಟ್ ಹಾಕಿ, ನೀವು ಚುನಾವಣೆಗಳನ್ನು ದುಡ್ಡು ಖರ್ಚು ಮಾಡ್ದಂಗೆ ಚುನಾವಣೆ ನಡೆಸಿ ಅಂತಂದು ಹೇಳ್ತಾವ ದೇವ್ರುಗಳು? ಹೇಳಲ್ವಲ್ಲ. ದೇವ್ರು ಹೇಳ್ದಂಗೆ ಯಾರು ಕೇಳಲ್ವಲ್ಲ. ಇವ್ರು ದೇವ್ರು ಹೇಳೋದಲ್ಲ. ಅಕ್ಟೋಬರ್ 16ನೇ ತಾರೀಕು ನಾನೇ ಕೂಡ ಒಂದು ವಿಡಿಯೋ ಮಾಡಿದ್ದೆ. ನಿಖಿಲ್ ಕುಮಾರಸ್ವಾಮಿ ಅವರು 100% ಸೋಲ್ತಾರೆ, ಗೆಲ್ಲೋದಿಲ್ಲ ಅಂತ ಹೇಳಿದ್ದೆ ನಾನು. ಅದು ನಿಜ ಆಗಿದೆ. ಯಾಕೆ ನಿಜ ಆಗಿದೆ ಅಂತ ಅದಕ್ಕೆ ಕಾರಣವೂ ಕೊಟ್ಟಿದ್ದೆ. ಇವತ್ತು ಜನಗಳನ್ನು ನಂಬೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ. ಯಾವ ರೀತಿ ಯಾರಿಗೆ ಬೇಕಾದ್ರೂ ಓಟ್ ಹಾಕ್ಬೋದು. ಯಾರು ಜಾಸ್ತಿ ದುಡ್ಡು ಕೊಡ್ತಾರೆ ಅವ್ರಿಗೆ ಓಟ್ ಹಾಕ್ತಾರೆ ಜನಗಳು. ಆ ಮಟ್ಟಕ್ಕಿದೆ. ಕುಮಾರಣ್ಣವ್ರಿಗೆ ಹೇಳಿದ್ದೆ, ನೀವು ದಯವಿಟ್ಟು ಈ ಸರಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟು ಚನ್ನಪಟ್ಟಣದ ಉಪಚುನಾವಣೆಗೆ ನಿಲ್ಲಿಸಬೇಡಿ ಅಂತ ಹೇಳಿದ್ದೆ ನಾನು. ಸುಮಾರು ಜನನೂ ಹೇಳಿದರು. ಅದರಲ್ಲಿ ನಾನು ಒಬ್ಬ. ಅಕ್ಟೋಬರ್ 16ನೇ ತಾರೀಕು ಇದೇ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋ ಮಾಡೋಕ್ಕಿದ್ದೆ. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಡಬೇಡಿ, ಸೋಲ್ತಾರೆ, 100% ಸೋಲ್ತಾರೆ. ಬೇಕಾದ್ರೆ ಆ ವಿಡಿಯೋ ಇದೆ, ನೋಡ್ಕೊಳ್ಳಿ ನೀವು ಯೂಟ್ಯೂಬ್ ಚಾನಲಲ್ಲಿ. ಇದು ಸತ್ಯ ಮಾತು. ಯಾಕಂದರೆ ಈ ಬಸವಣ್ಣ ನಾವು ಹುಲ್ ತಿಂತೀನಪ್ಪ ಅಂದರೆ ಹ್ಞೂ ಅನ್ನುತ್ತೆ, ಹುಲ್ ಬೇಡನಪ್ಪ ಅಂದರೆ ಹ್ಞೂ ಅನ್ನುತ್ತೆ. ಇನ್ನೇನಾದ್ರು ಊರಿಗೆ ಹೋಯ್ತೀನಪ್ಪ ಅಂದರೆ ಹಿಂಗೆ ತಲೆ ಅಲ್ಲಾಡ್ಸುತ್ತೆ. ತಲೆ ಅಲ್ಲಾಡ್ಸ್ಬಿಟ್ರೆ ಹೇಳ್ದಂಗೆ ಆಗ್ಬಿಡುತ್ತಂದರೆ ಇವೆಲ್ಲ ಬರೀ ಜನಗಳನ್ನು ಬಕ್ರ ಮಾಡೋದಿದು. ಜನಗಳನ್ನು, ದೇವರನ್ನು ಯಾವ ರೀತಿ ಬಕ್ರ ಮಾಡ್ತಾ ಇದ್ದಾರೆ. ದೇವ್ರು ಇದ್ದಾನೆ, ಕೈ ಮುಗಿರಿ. ದೇವ್ರು ಇಲ್ಲ ಅಂತ ಹೇಳೋಕ್ಕಾಗಲ್ಲ. ದೇವ್ರು ಇದ್ದಾನೆ, ಸುಮ್ಮನೆ ಕೈ ಮುಗಿರಿ. ನಾನು ದೇವ್ರ ಮುಂದೆ ನಿಂತ್ಕೊಂಡು, ಅಪ್ಪ ತಂದೆ ನಾನು ದೊಡ್ಡನಾಗ್ಬಿಡ್ತೀನಾ, ನಾನೇನು ಬೆಳೆದು ಬಿಡ್ತಾನಾ, ನಾನೇ ದುಡ್ಡು ಬಂದ್ಬಿಡ್ತತ ಅಂತಂದು ಹೇಳ್ಬಿಟ್ಟು ಬಲಗಡೆ ಹೂವು ಕೊಟ್ಬಿಟ್ರೆ ನಿನಗೆ ದುಡ್ಡು ಬರಲ್ಲ, ಎಡಗಡೆ ಹೂವು ಕೊಟ್ಬಿಟ್ರೆ ನೀನು ಹಂಗೆ ಬಡವನಾಗ್ಬಿಡಲ್ಲ. ನಾವು ಕಷ್ಟ ಬಿದ್ದು ಮೈ ಬಗ್ಗಿಸಿ ದುಡಿದ್ರೆ ಸಂಪಾದನೆ ಮಾಡ್ಬೋದು. ಇವತ್ತೇನು ದುಡ್ಡು ಮಾಡೋಕ್ಕೆ ಬೇಕಾದಷ್ಟು ದಾರಿಗಳು ಇದ್ದಾವೆ. ಬೇಕಾದಷ್ಟು ತಲೆ ಒಡೆದು ಜೀವನ ಮಾಡ್ಬೋದು, ತಲೆ ಹಿಡಿದು ಜೀವನ ಮಾಡ್ಬೋದು, ಇನ್ನೊಬ್ರಿಗೆ ಮೋಸ ಮಾಡಿ ಜೀವನ ಮಾಡ್ಬೋದು, ಮೋಸ ಮಾಡಿ ದುಡ್ಡು ಮಾಡ್ಬೋದು. ಬೇಕಾದಷ್ಟು ದಾರಿಗಳಿದ್ದಾವೆ ದುಡ್ಡು ಮಾಡೋಕ್ಕೆ. ಆದರೆ ನಿಯತ್ತಿಂದ ಮಾಡಿರೋರು ಅವ್ರು ಭಾಳ ದಿನ ಉಳ್ಕೊತಾರೆ, ಭಾಳ ದಿನ ಇರ್ತೀವಿ ನಾವು. ಸ್ವಾಭಿಮಾನದಿಂದ ದುಡ್ಡು ಮಾಡಿರೋರು ಇರುತ್ತೆ ನಮ್ಮ ಹತ್ರ. ಅದು ಬಿಟ್ಬಿಟ್ಟು ನಾನು ದೇವ್ರ ಮುಂದೆ ಹೋಗಿ ಕೂತ್ಕೊಂಡು ದೇವ್ರು ಹೇಳ್ದಂಗೆ ಎಲ್ಲ ನೋಡಿದ್ದೀನಿ, ದೇವ್ರೇನೋ ಬರದಂಗೆ ಎಲ್ಲ ಬರೀ ಸುಳ್ಳು, ಇವನು ನಂಬಕ್ಕೆ ಹೋಗಬೇಡಿ. ಇದೆಲ್ಲ ನಿಮ್ಮನ್ನು ಬಕ್ರ ಮಾಡುವ ಕೆಲಸ ಇವೆಲ್ಲಗಳು. ನೀವೇನು ನಡ್ಕೊತೀರೋ, ನೀವೇನು ನಡ್ತಾ ಇದ್ದೀರೋ ಅದೇ ನಿಮಗೆ ಸತ್ಯ. ದೇವ್ರಿದ್ದಾನೆ, ಕೈ ಮುಗಿರಿ. ಕಷ್ಟಪಟ್ಟು ದುಡ್ಕೊಂಡು ಜೀವನ ಮಾಡೋಕ್ಕಾಗಲಿಲ್ವಾ? ಒಬ್ಬರು ಯಾರ ಥರನಾದರೂ ನಾವು ಕಷ್ಟ ಬಿದ್ದು ಕೂಲಿ ಮಾಡಿದ್ರೆ ಸಂಬಳ ಕೊಡ್ತಾರೆ. ಯಾವ ದೇವರು ಸಂಬಳ ಕೊಡಲ್ಲ ನಮಗೆ. ಯಾವುದೇ ದೇವರು ಸಂಬಳ ಕೊಡುವುದಿಲ್ಲ. ಅರ್ಥ ಮಾಡ್ಕೊಳ್ಳಿ. ದೇವರಿದ್ದಾರೆ, ತಂದೆ ತಾಯಿನೇ ದೇವರು. ದೇವರು ಸೂರ್ಯ, ಚಂದ್ರ, ಭೂಮಿ, ತಾಯಿ, ಈ ಪ್ರಕೃತಿ ಎಲ್ಲ ಒಂಥರ ದೇವ್ರಿದ್ದಂಗೆ ನಮಗೆ. ಅದು ಗೊತ್ತಾಯ್ತಾ? ದೇವ್ರನ್ನ ಈ ಥರ ನೀವು ದೇವ್ರ ಮೇಲೆ ಹೂವು ಇಟ್ಟು ಕೇಳಂಗಿದ್ರೆ ಅದೇ ದೇವರುಗಳು ಎದ್ದು ಬಂದು ನೀವು ಅಯ್ಯೋ ಕೊಪ್ಪಿ ಮುಂಡೆತ್ತವ, ದೇವ್ರು ಹಿಂಗೆ ಹೇಳ್ಬೇಕು ಬಂದ್ಬಿಟ್ಟು, ಅಯ್ಯೋ ಕೊಪ್ಪಿ ಮುಂಡೆತ್ತವ, ಚುನಾವಣೆಗೆ ಯಾಕ್ರೋ ಮುಟ್ಟಾಡ್ರ, ಕೋಟಿ ಖರ್ಚು ಮಾಡ್ತೀರಾ, ನಿಮ್ಮ ಊರಲ್ಲಿ ರಸ್ತೆ ಇಲ್ಲ, ರಸ್ತೆ ಮಾಡ್ರೋ, ನಿಮ್ಮ ಊರಲ್ಲಿ ರಸ್ತೆ ಇಲ್ಲ, ಇದು ಆಸ್ಪತ್ರೆ ಕಟ್ಟಿಸ್ರೋ, ಸರಿಯಾಗಿ ಶಾಲೆಗಳು ಮಾಡ್ರೋ, ಊರುಗಳಿಗೆ ಸರಿಯಾಗಿ ಬಸ್ಗಳು ಬಿಡಂಗೆ ಮಾಡ್ರೋ ಅಂತ ಯಾಕೆ ದೇವ್ರುಗಳು ಹೇಳಲ್ಲ? ದೇವ್ರು ಯಾಕೆ ಹೇಳಲ್ಲ? ಎದ್ದು ಬಂದು ಚುನಾವಣೆಗೆ ಯಾಕೆ ಕೋಟಿ ಖರ್ಚು ಮಾಡ್ತೀರಿ, ಇದನ್ನು ಮಾಡೋದು ನಿಲ್ಲಿಸೋ ಮುಟ್ಟಾಡ್ರ ಅಂತ ಯಾಕೆ ದೇವ್ರು ಹೇಳಲ್ಲ? ಅರ್ಥ ಮಾಡ್ಕೊಳ್ರಿ. ಇದು ಎಲ್ಲ ದೇವರ ಹೆಸರಲ್ಲಿ ದುಡ್ಡು ಮಾಡ್ತಾ ಇರೋದು. ಇದಕ್ಕೋಸ್ಕರನೇ ಇವತ್ತು ನಮ್ಮ ಹಿಂದೂಗಳು ಯಾಕೆ ಒಗ್ಗಟ್ಟಾಗೋದಿಲ್ಲ ಅಂದರೆ ಇದಕ್ಕೇ ಇವತ್ತು ಒಂದು ಹಿಂದೂ ಧರ್ಮವನ್ನು ಕೆಲವರು ಅವಿವೇಕಿಗಳು, ಕೆಲವರು ದರಿದ್ರದವರು ದೇವರಗಳನ್ನು ಕೀಳಾಗಿ ನೋಡ್ತಿರೋದಕ್ಕೆ ಕಾರಣ ಇಂಥ ದರಿದ್ರ ಜ್ಯೋತಿಷ್ಯ ಅವರಿಂದನೇ, ಇಂಥ ದರಿದ್ರ ಹೇಳಿಕೆಗಳಿಂದನೇ ಇವತ್ತು ನಮ್ಮ ಹಿಂದೂ ದೇವರುಗಳನ್ನು ಕೆಲವು ಅವಿವೇಕಿಗಳು, ಕೆಲವು ದರಿದ್ರದವರು ಈ ಥರ ಹೀಯಾಳಿಸ್ತಾ ಇದ್ದಾರೆ. ಅದಕ್ಕೆ ಇಂಥದ್ದೆಲ್ಲ ಬಿಟ್ಟು
ದೇವ್ರಿಗೆ ಏನು ಮಾಡಬೇಕು ಅದನ್ನು ಮಾಡಿ. ಅದು ಬಿಟ್ಬಿಟ್ಟು ದೇವರು ನನ್ನ ಹತ್ರದ್ದು ಬಂದು ಜ್ಯೋತಿಷ್ಯ ಕೇಳಿ ನಮ್ಮ ತಲೆ ಮೇಲೆ ಹೂವು ಇಡ್ರಿ, ನಾನು ಎಡಗಡೆ ಕೊಟ್ಟರೆ ನಿಮಗೆ ಕೆಟ್ಟದ್ದಾಗುತ್ತೆ, ಬಲಗಡೆ ಕೊಟ್ಟರೆ ನಿಮಗೆ ಒಳ್ಳೇದಾಗುತ್ತೆ ಅಂತಂದು ಹೇಳಿ ಯಾವ ದೇವರು ಕೂಡ ಹೇಳಿಲ್ಲ. ಅದು ಬರೀ ಸುಳ್ಳು ಸುಳ್ಳು ಸುಳ್ಳು. ಅದೇ ಥರ ದೇವ್ರು ಹೇಳಂಗಿದ್ದರೆ ಈ ಥರ ಹೇಳಿ. ಯಾರು ಬೇಡ ಅಂದರು? ನಿಮ್ಮೂರಲ್ಲಿ ರಸ್ತೆ ಇಲ್ಲ, ಸರಿಯಾಗಿ ರಸ್ತೆ ಮಾಡ್ತಾರೋ ಮುಂಡೆ ಮಕ್ಕಳು ಅಂತ ಹೇಳಿ. ನಿಮ್ಮೂರಲ್ಲಿ ಸರಿಯಾಗಿ ಆಸ್ಪತ್ರೆ ಇಲ್ಲೋ, ಆಸ್ಪತ್ರೆ ಕಷ್ಟಸ್ರೋ ಅಂತ ಹೇಳಿ ದೇವ್ರು ನೋಡೋಣ. ಯಾಕಂದ್ರೆ ದೇವ್ರು ಹೆಂಗೆ ಬೇಕಾದ್ರೂ ಬೈಬೋದಲ್ವಾ? ದೇವ್ರು ಕೆಟ್ಟದಾಗೆಲ್ಲ ಬೈಬೋದಲ್ವಾ? ನಾವು ಬೈದ್ರೆ ಕೇಸ್ ಹಾಕ್ತಾರೆ, ನಾವು ಬೈದ್ರೆ ಒದ್ದೊಳಗೆ ಹಾಕ್ತಾರೆ. ಅದರಿಂದ ದೇವ್ರು ಬೈಬೋದಲ್ವಾ? ದೇವ್ರ ಹೆಸರು ಹೇಳ್ಕೊಂಡು ಬೈಕಳ್ರಿ. ನನಗೆ ಕುರಿ ಬಲಿ ಕೊಡಬೇಡಿ, ಕೋಳಿ ಬಲಿ ಕೊಡಬೇಡಿ, ನೀವು ನಿಮ್ಮೂರಲ್ಲಿ ನೀವು ಎಲ್ಲರೂ ಒಗ್ಗಟ್ಟಾಗ್ರಿ, ನಿಮ್ಮೂರಲ್ಲಿ ಯಾರು ಕಿತ್ತಾಡಬೇಡ್ರಿ, ಆಸ್ತಿಗೋಸ್ಕರ ಯಾರು ಕಿತ್ತಾಡಬೇಡ್ರಿ, ಜಮೀನಿಗೋಸ್ಕರ ಯಾರು ಕಿತ್ತಾಡಬೇಡ್ರಿ ಅಂತ ಹೇಳಿ ನೋಡೋಣ. ದೇವ್ರುಗಳು ಹೇಳಲ್ಲ, ಅದೆಲ್ಲ ಬರೀ ಸುಳ್ಳು. ಇವೆಲ್ಲ ಹೂವು ನೋಡಿ, ಹೂವು ಬೀಳಂಗಿಟ್ರೆ ಬೀಳುತ್ತೆ, ಇಲ್ಲ ಬೀಳಿಲ್ವ ಸರಿಯಾಗಿಟ್ಟರೆ ಬೀಳಲ್ಲ ಹೂವು. ನೀವು ಹೂವು ಲೂಸಾಗಿಟ್ಟರೆ ಬೀಳ್ತವೆ, ಬೀಳ್ತವೆ ರೀ. ತೂಕ ಆದಮೇಲೆ ಬೀಳ್ತವೆ. ನಾನು ದೇವ್ರ ಕೈ ಮುಗಿತೀನಿ ಹಂಗಂತ ಸಿಕ್ಕಾಬಟ್ಟೆ ಪೂಜೆ ಎಲ್ಲ ದೇವ್ರ ಮುಂದೆ ಕೂತ್ಕೊಂಡು ನನಗೆ ಅದನ್ನು ಕೊಡಪ್ಪ ಇದನ್ನು ಕೊಡಪ್ಪ ಅಂತ ಕೇಳಲ್ಲ. ಯಾವುದೇ ಕಾರಣಕ್ಕೂ ಇದುವರೆಗೂ ಕೇಳಿಲ್ಲ ನಾನು. ಇಷ್ಟೇ ಅರ್ಥ ಮಾಡ್ಕೊಳ್ಳಿ. ಇದೆಲ್ಲ ಬರೀ ಸುಳ್ಳು. ಇದನ್ನು ನಂಬಕ್ಕೆ ಹೋಗಬೇಡಿ. ಮೂಢನಂಬಿಕೆ ಮಾತ್ರ ನಂಬಕ್ಕೆ ಹೋಗಬೇಡಿ. ನಂಬಿಕೆ ಇರಲ್ಲ ದೇವ್ರ ಮೇಲೆ. ಸಿಕ್ಕಾಬಟ್ಟೆ ನಂಬಿಕೆ ಮೂಢನಂಬಿಕೆ ಹೋದರೆ ನೀವು ಹಿಂಗೆ ಬಕ್ರಾಗ್ತಾಯಿದ್ರಿ. ಇದರಿಂದನೇ ಇವತ್ತು ಇಂಥ ದರಿದ್ರ ಅವಿವೇಕಿಗಳಿಂದ ಇವತ್ತು ನಮ್ಮ ದೇವರಗಳನ್ನು ಕೆಟ್ಟದಾಗಿ ನೋಡೋದು, ಕೆಟ್ಟದಾಗಿ ಬಿಂಬಿಸ್ತೋದು, ಈ ಥರ ಮಾಡ್ತಾಯಿದ್ದಾರೆ. ಕೆಲವರೆಲ್ಲ ಇವತ್ತು ಕಪ್ಪಿ ಮುಂಡತ್ತವು ಕೇಳ್ತಾ ಇದ್ದಾವೆ, ಅಯ್ಯೋ ದೇವರು ಸ್ಟ್ರಾಂಗ್ ಇದ್ದರೆ ದೇವ್ರಿಗೆ ಯಾಕೆ ಮತ್ತೆ ದೇವಸ್ಥಾನಕ್ಕೆ ಬಾಕ್ಲುಗಳೆಲ್ಲ ಯಾಕೆ ಅಂತಂದು. ಅದೇ ಥರ ಆ ಕಪ್ಪಿ ಮುಂಡತ್ತವು ಕೇಳಲ್ಲ, ಚರ್ಚಿಗೆ ಯಾಕೆ ಬಾಕ್ಲವೆ, ಮಸೀದಿಗೆ ಯಾಕೆ ಬಾಕ್ಲವೆ ಅಂತಂದೇಳಿ ಬರೀ ಒಂದು ಕಡೆ ಇವತ್ತು ಈ ಅಳಿಸ್ತಾ ಇರೋದು. ಇಂಥ ದರಿದ್ರಗಳು ಇರೋದಕ್ಕೋಸ್ಕರನೇ ಇವತ್ತು ನಮ್ಮ ದೇಶ ಹಿಂಗೆ ಆಗ್ತಾಯಿದೆ. ನಮ್ಮ ದೇವರುಗಳ ಬಗ್ಗೆ ಕೀಳುಮಟ್ಟದಾಗ ಕಾಣಿಸ್ತಾ ಇದ್ದಾರೆ. ಅದರಿಂದ ನಿಮ್ಮಂಥ ಅವಿವೇಕಿಗಳು ಇಂಥವನ್ನೆಲ್ಲ ಮಾಡೋದು ನಿಲ್ಲಿಸಿ, ಮೈ ಬಗ್ಸಿ ದುಡ್ಕೊಂಡು ತಿನ್ನೋದು ಜೀವನ ಮಾಡಿ. ಯಾಕಂದರೆ ನೋಡಿ, ಜ್ಯೋತಿಷಿ ಹೇಳೋರು ಈ ಥರ ಮೈ ಬಗ್ಸಿ ಎಲ್ಲಿ ದುಡ್ಕೊಂಡು ತಿಂತಾಯಿಲ್ಲ ಅವರು. ಈ ಥರ ನಿಮ್ಮಂಥ ಕೆಪ್ರುಗಳ ಹತ್ರ ದುಡ್ಡು ಇಸ್ಕೊಂಡು ಜೀವನ ಮಾಡ್ತಾಯಿದ್ದಾರೆ. ಅಷ್ಟೇ, ದಯವಿಟ್ಟು ಇಂಥವೆಲ್ಲ ನಂಬಕ್ಕೆ ಹೋಗಬೇಡಿ. ನಾನು ಇನ್ನೊಂದು ಸತಿ ಹೇಳ್ತೀನಿ, ಅಕ್ಟೋಬರ್ 16ನೇ ತಾರೀಕು ನಿಖಿಲ್ ಕುಮಾರಸ್ವಾಮಿ ಅವರು ಸೋಲ್ತಾರಂತ ವಿಡಿಯೋ ಮಾಡಿದ್ದೆ. ಅದು ಐತೆ, ಅದು ಸಾಕ್ಷಿ, ಅದು ಇವತ್ತು ನಿಜ ಆಗಿದೆ. ಯಾಕಂದರೆ ಚುನಾವಣೆಯಲ್ಲಿ ಸೋಲು ಗೆಲುವು ಇದ್ದೇ ಇರುತ್ತೆ. ಅರ್ಥ ಮಾಡ್ಕೊಳ್ಳಿ. ಇವತ್ತು ಸೋತಿದ್ದಾರೆ, ನಾಳೆ ಗೆಲ್ತಾರೆ. ಅದು ಒಂದು ಏನೆಲ್ಲರೂ ಇವತ್ತೇನು ಗೆದ್ದವರೇ ಗೆಲ್ತಾ ಇಲ್ಲ, ಸೋಲ್ತಾ ಇಲ್ಲ. ಇವರು ಕೂಡ 2 ಸರ್ತಿ ಸೋತಿದ್ರು, ಇವಾಗ ಗೆದ್ದವ್ರು ಅಷ್ಟೇ. ಏನು ಮಾಡೋಕ್ಕಾಗಲ್ಲ. ಇದು ಚುನಾವಣೆಯಲ್ಲಿ ಇರುತ್ತೆ. ದೇವರನ್ನು ಅತಿಯಾಗಿ ನೀವು ಇಂಥ ಮೂಢನಂಬಿಕೆ ಹೋಗಬೇಡಿ, ಒಳ್ಳೆ ರೀತಿಯಲ್ಲಿ ಇರಿ ಅಂತಂದೇಳಿ ತಮ್ಮಲ್ಲಿ ಕೇಳ್ಕೊತಿದ್ದೀನಿ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.